ಫ್ರೆಂಡ್ಸ್ ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ನಾವು. ಸೊ 7th ಏಪ್ರಿಲ್ ಇಂದ 14th ಏಪ್ರಿಲ್ ವರೆಗೂ ಬರುವಂತ ದಿನಗಳು ಮಕರ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ, ಅವ್ರಿಗೆ ಏನು ಗುಡ್ ನ್ಯೂಸ್ ಬರ್ತಾ ಇದೆ, ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಮೂಮೆಂಟ್ ನಡೀತಾ ಇದ್ರೆ ಅದು ಏನು, ಹಾಗೆ ಏನಾದ್ರೂ ತೊಂದರೆಗಳು ಬರ್ತಾ ಇದ್ರೆ ಯೂನಿವರ್ಸ್ ಅವ್ರಿಗೆ ಏನ್ ಗೈಡ್ ಮಾಡುತ್ತೆ ಅಂತ ಕೂಡ ನೋಡ್ಕೊಂಡು ಬರೋಣ. ರೀಡಿಂಗಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ರೀಡಿಂಗ್ ಅನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ರೀಡಿಂಗಿಗೆ ಕನೆಕ್ಟ್ ಆಗಿ ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ಫಸ್ಟ್ ಸೆಕೆಂಡ್ ಮ್ಯಾರೇಜ್, ಮ್ಯಾರಿಡ್ ಅನ್ಮ್ಯಾರಿಡ್ ಎಲ್ಲರೂ ಕೂಡ ಇದನ್ನ ನೋಡ್ಬೋದು. ಸಿಂಗಲ್ಸ್ಗೆ ನಿಮಗೆ ಸಪ್ರೇಟ್ ಆಗಿ ರೀಡಿಂಗ್ ಅನ್ನ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಮತ್ತೆ ಇಲ್ಲಿ ನಾನು ನೋಡ್ತಾ ಇರುವಂತದ್ದು ಇವರ ಒಂದು ರಿಲೇಶನ್ಶಿಪ್ ಯಾವ ರೀತಿಯಾಗಿರುತ್ತೆ, ಮಕರ ರಾಶಿಯವರ ರೀಡಿಂಗ್ ಅಂದ್ರೆ ಮಕರ ರಾಶಿಯವರಿಗೆ ಬರುವಂತ ದಿನಗಳು ಯಾವ ರೀತಿ ಎಲ್ಲ ಇರುತ್ತೆ ಅಂತ ಹೇಳಿ. 7th ಏಪ್ರಿಲ್ ಇಂದ 14th ಏಪ್ರಿಲ್ ವರೆಗೂ ಇರುತ್ತೆ. ಸೊ ಯಾರಿಗೆಲ್ಲ ಎನರ್ಜಿ ಕನೆಕ್ಟ್ ಆಗುತ್ತೆ, ಸೊ ಪಾಸಿಟಿವ್ ರೆಸ್ಪಾಂಡ್ ಮಾಡಿ ಒಂದು ಕಮೆಂಟ್ ಮುಖಾಂತರ. ರೀಡಿಂಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ, ಇಲ್ಲ ಅಂತಂದ್ರೆ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಯಾಕಂತಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಇವಾಗ ನಾನೇನು ರೀಡಿಂಗ್ ಮಾಡ್ತೀನಿ ಇದು ಯಾವುದು ಕೂಡ ನನ್ನ ವರ್ಡ್ಸ್ ಅಂತ ಇರೋದಿಲ್ಲ. ಸೊ ಒನ್ಸ್ ನಾವು ಕಾರ್ಡ್ಸ್ ಅನ್ನ ಚಾರ್ಜ್ ಮಾಡಿದ ನಂತರ ನಿಮ್ಗೆ ಏನ್ ರೀಡಿಂಗ್ ಬರಬೇಕು ಡೈರೆಕ್ಟ್ ಯೂನಿವರ್ಸ್ ಇಂದ ಬರುತ್ತೆ. ನಾವು ಜಸ್ಟ್ ಮೀಡಿಯೇಟರ್ ಮಾತ್ರ. ಆ ಒಂದು ಏನ್ ನಿಮ್ಗೆ ಬರ್ತಾ ಇದೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದು ಮಾತ್ರ ನಮ್ಮ ಒಂದು ಡ್ಯೂಟಿ ಅಂತ ಹೇಳ್ಬಹುದು. ನಮ್ಮದೇ ಆದಂತ ಪರ್ಸನಲ್ ಆಗಿ ಯಾವುದು ಇದರಲ್ಲಿ ಮೊಮೆಂಟ್ಸ್ ಇರೋದಿಲ್ಲ, ವರ್ಡ್ಸ್ ಇರೋದಿಲ್ಲ. ಓಕೆನಾ? ನಿಮ್ಗೆ ಏನಾದ್ರೂ ಪರ್ಸನಲ್ ರೀಡಿಂಗ್ ಇದ್ದ ಆಪ್ಷನ್ಸ್ ಬೇಕಂತಂದ್ರೆ ಚಾನಲ್ ಅನ್ನ ಜಾಯಿನ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಗೆ ಎಲ್ಲ ರೀಡ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ವೀಕ್ಲಿ 1 ಕ್ವಶನ್ಸ್ ಆಪ್ಷನ್ಸ್ ಇದೆ. ಸೊ ಅದನ್ನ ತಗೊಂಡು ನೀವು ಜಾಯಿನ್ ಮಾಡ್ಬೋದು. ನಾನು ನಿಮಗೆ ಇಮೇಲ್ ID ಪ್ರೊವೈಡ್ ಮಾಡ್ತೀನಿ ಜಾಯಿನ್ ಆದ ನಂತರ. ಸೊ ಹಾಗಿದ್ರೆ ಫಸ್ಟ್ ಆಫ್ ಆಲ್ ಮಕರ ರಾಶಿಯವರ ಪ್ರೆಸೆಂಟ್ ಮೂಮೆಂಟ್, ಅವರ ಎನರ್ಜಿ ಏನೆಲ್ಲ ಬರ್ತಾ ಇದೆ. ಸೊ ನೋಡಿ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಯಾವುದೋ ಒಂದು ಸಕ್ಸಸ್ ಅನ್ನ ಅಚೀವ್ ಮಾಡಿದೀರಾ, ಸಕ್ಸಸ್ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಅನ್ನಿಸ್ತಾ ಇರುವಂತದ್ದು. ಲಕ್ಸುರಿ ಲೈಫ್ ಅನ್ನ ಅಚೀವ್ಮೆಂಟ್ ಮಾಡಿದೀರಾ. ಒಂದು ಯಾವುದೋ ದೊಡ್ಡದಾದಂಥ ಅಚೀವ್ಮೆಂಟ್, ಫಾರ್ ಎಕ್ಸಾಂಪಲ್ ಏನೋ ನಿಮಗೆ ನಿಮ್ಮ ಒಂದು ಜಾಬಲ್ಲಿ ನಿಮಗೆ ಯಾರಾದರೂ ಕಾಂಪಿಟೇಷನ್ ಲೆವೆಲಲ್ಲಿ ಚಾಲೆಂಜಸನ್ನು ಕೊಟ್ಟು ಅದನ್ನು ನೀವು ಕ್ಲಿಯರ್ ಮಾಡ್ಕೊಂಡಿರುವಂಥದ್ದು, ಅದರಲ್ಲಿ ಸಕ್ಸಸ್ ಆಗಿರುವಂಥದ್ದು. ಮತ್ತು ಏನಾದರೂ ಪ್ರಾಜೆಕ್ಟ್ ವರ್ಕ್ ಇತ್ತು ಅದನ್ನು ನೀವು ಕಂಪ್ಲೀಟ್ ಮಾಡಿದ್ದೀರಾ. ಸೊ ಆ ಒಂದು ಸೆಲೆಬ್ರೇಷನ್, ಎಲ್ಲರೂ ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಸಕ್ಸಸ್ಸನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ, ನೇಚರ್ಗೆ ಕನೆಕ್ಟೆಡ್ ಆಗಿದ್ದೀರಾ, ಒಂದು ಹಾರ್ಮನಿ ಬರ್ತಾ ಇದೆ, ಒಂದು ಪೀಸ್ ಆಫ್ ಮೈಂಡ್ ಇದೆ, ತುಂಬ ಪ್ಯೂರ್ ಹಾರ್ಟೆಡ್ ಆಗಿದ್ದೀರಾ, ಯಾವುದೇ ರೀತಿ ನೆಗೆಟಿವಿಟಿ ನಿಮ್ಮ ಹತ್ರಕ್ಕೂ ಬರ್ತಾ ಇಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಲೈಮ್ ಲೈಟ್ ಅಂತ ಹೇಳ್ತಾರಲ್ವಾ, ಆ ಒಂದು ಪೊಸಿಷನಲ್ಲಿ ನೀವು ಇರುವಂಥದ್ದು, ಅಟ್ರಾಕ್ಟಿವ್ ಆಗಿದ್ದೀರಾ, ಎಲ್ಲರೂ ಕೂಡ ನಿಮ್ಮನ್ನೇ ನೋಡಬೇಕು, ಆ ರೀತಿ ಎಲ್ಲ ಎನರ್ಜಿ ನನಗೆ ಬರ್ತಾ ಇದೆ. ಸೂಪರ್ ಆಗಿರುವಂಥ ಎನರ್ಜಿ ನನಗೆ ಕಾಣ್ತಾ ಇದೆ. ಖಂಡಿತವಾಗೂ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರುವಂಥದ್ದು ಯಾವುದೋ ನಿಮ್ಮ ಒಂದು ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಒಂದು ಕರಿಯರಲ್ಲಿ ಏನೋ ಒಂದು ಅಚೀವ್ಮೆಂಟನ್ನು ಮಾಡ್ಕೊಂಡಿದ್ದೀರಾ. ಯಾವ ರೀತಿಯ ಅಚೀವ್ಮೆಂಟ್ ಅಂತಂದರೆ, ನಿಮ್ಮನ್ನು ಆ್ಯಸ್ ಎ ಲೀಡರ್ ಅಂತ ಹೇಳಿ ನೋಡ್ತಾರೆ. ನಿಮ್ಮ ಕಾಲೀಗ್ಸ್ ಇರ್ಬೋದು, ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರು ಇರ್ಬೋದು, ನಿಮ್ಮನ್ನು ಆ್ಯಸ್ ಎ ಲೀಡರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಈ ಒಂದು ಮೊಮೆಂಟನ್ನು ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಎಲ್ಲರ ಜೊತೆಗೂ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಪ್ರೆಸೆಂಟ್ ಎನರ್ಜಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಹಾಗಿದ್ರೆ ನಿಮ್ಮ ಫೀಲಿಂಗ್ಸ್ ಅನ್ನ ಕೂಡ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಫೀಲಿಂಗ್ಸ್ ಅಂತ ಬಂದಾಗ ಇಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀರಾ ಅಂತ ಹೇಳಿ ಅನ್ಸುತ್ತೆ ನನಗೆ. ಬ್ರೇಕ್ ಅಂತಂದ್ರೆ ನೋಡಿ, ಏನೋ ಥಿಂಕಿಂಗ್ ಅಲ್ಲಿ ಇದ್ದೀರಾ, ಥಿಂಕ್ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಮ್ಯಾಟರ್ ಅನ್ನ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಏನ್ ಮ್ಯಾಟರ್ ಅಂತ ಹೇಳಿ, ರಿಲೇಶನ್ಶಿಪ್ ಅಲ್ಲಿ ಮೋಸ್ಟ್ಲಿ ಅಫ್ಕೋರ್ಸ್ ಇದು ರಿಲೇಶನ್ಶಿಪ್, ಯಾಕಂತಂದ್ರೆ ಇಲ್ಲಿ ಹಾರ್ಟ್ ಸೈನ್ ಕೂಡ ಬರ್ತಾ ಇದೆ ನೋಡಿ. ಓಕೆ, ನೀವು ಏನೋ ವಿಚಾರ ನಡೀತಾ ಇದೆ ನಿಮ್ಮ ಮನಸ್ಸಲ್ಲಿ. ಯಾವ ರೀತಿ ಅಂತಂದ್ರೆ ಹೀಲ್ ಆಗ್ತಾ ಇದ್ದೀರಾ. ಏನೋ ನಿಮ್ಮ ಜೊತೆ ಯಾವುದೋ ಒಂದು ಘಟನೆ ನಡೆದು ಅದರಿಂದ ಯಾವ ರೀತಿ ಹೀಲ್ ಆಗ್ತಾರೆ, ಏನಾದರೂ ನಿಮ್ಮ ಲೈಫಲ್ಲಿ ಮೋಸ್ಟ್ಲಿ ನಿಮ್ಮ ಈ ಪಾಸ್ಟಲ್ಲಿ ಏನಾದರೂ ನಿಮಗೆ ನಿಮ್ಮ ಪಾರ್ಟ್ನರಿಂದ ಏನಾದರೂ ಆ ರೀತಿ ಆಗಿತ್ತು ಅಂತಂದ್ರೆ ಆ ಒಂದು ಝೋನಿಂದ ಹೀಲ್ ಆಗ್ತಾ ಇದ್ದೀರಾ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಮತ್ತೆ ತುಂಬಾ ಎಫರ್ಟ್ ಅನ್ನ ಹಾಕಿದ್ದೀರಾ, ಸ್ವಲ್ಪ ರೆಸ್ಟ್ ಕೂಡ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಫೀಲ್ ಆಗ್ತಾ ಇರುವಂತದ್ದು.
ಮತ್ತೆ ರೀಕನೆಕ್ಟ್ ಆಗಬೇಕು, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರನ್ನು, ರೀಕನೆಕ್ಟ್ ಆಗಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ. ತುಂಬ ಪ್ರೆಷರನ್ನು ತಗೊಂಡಿದ್ದೀರಾ. ತುಂಬ ನೋಡಿ, ಒಂದು ಕಡೆ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ, ಇನ್ನೊಂದು ಕಡೆ ಮನಸ್ಸಿಂದ ನಾನು ನೋಡಿದಾಗ ಹೊರಗಡೆ ಇದ್ದಾಗ ನೀವು ನಿಮ್ಮ ವರ್ಕ್ ಝೋನಲ್ಲಿ ಇದ್ದಾಗ ನೀವು ಅದನ್ನು ಆ ಮೂಮೆಂಟ್ ಅಂದರೆ ಸಪ್ರೇಟ್ ಆಗಿರ್ತೀರಾ. ಹಾಗಾಗಿ ನಿಮಗೆ ಇದು ಏನಾಗುತ್ತೆ, ಹೊರಗಡೆ ನೀವು ಇದ್ದಾಗ ಇಷ್ಟು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗೋದಿಲ್ಲ. ಬಟ್ ಇಲ್ಲಿ ನಾನು ನೋಡ್ತಾ ಇರೋದು, ನೀವು ಏನೋ ಆ ರೀತಿ ಓವರ್ ಆಗಿ ಥಿಂಕ್ ಮಾಡ್ತಾ ಇರುವಂಥದ್ದು ನನಗೆ ಅನ್ನಿಸ್ತಾ ಇದೆ. ತುಂಬ ಅಲೋನ್ ಫೀಲ್ ಮಾಡ್ತಾ ಇರುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಓಕೆ, ತುಂಬ ಪ್ರೆಷರ್ ತಗೊಂಡಿದ್ದೀರಾ, ಅದಕ್ಕಾಗಿ ನಿಮಗೆ ನಿದ್ದೆ ಸರಿಯಾಗಿಲ್ಲ, ಸ್ವಲ್ಪ ಎಲ್ಲರಿಂದನೂ ಡಿಸ್ಕನೆಕ್ಟ್ ಆಗಿದ್ದೀರಾ ಅಂತ ಹೇಳಿ ನನಗೆ ಅನ್ನಿಸ್ತಾ ಇರುವಂಥದ್ದು. ನಿಮ್ಮ ಪಾರ್ಟ್ನರಿಂದ ಕೂಡ ಸ್ವಲ್ಪ ನೀವು ಡಿಸ್ಕನೆಕ್ಟ್ ಆಗಿದ್ದೀರಾ ಈ ಒಂದು ಮೂಮೆಂಟಲ್ಲಿ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಇನ್ನು ನಿಮ್ಮ ಪಾರ್ಟ್ನರ್ ಕೂಡ ನೋಡಿ, ಪಾರ್ಟ್ನರ್ ಅವರು ಕೂಡ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಅವರು ಕೂಡ ಥಿಂಕ್ ಮಾಡ್ತಾ ಇರುವಂಥದ್ದು, ಅವರು ಏನು ವರ್ಕ್ ಮಾಡ್ತಾ ಇದ್ದಾರೆ ಅಥವಾ ಅವರು ಓಕೆ ಕರಿಯರಲ್ಲಿ ಅವರು ಫೋಕಸ್ಡ್ ಆಗಿರುವಂಥದ್ದು ನನಗೆ ಕಾಣ್ತಾ ಇದೆ. ಹಾಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರ ಒಂದು ಮೊಮೆಂಟನ್ನು ನೋಡಿದಾಗ, ಅವರು ಎಷ್ಟೇ ತಮ್ಮ ಒಂದು ಜಾಬಲ್ಲಿ ಅವರ ಕರಿಯರಲ್ಲಿ ಬ್ಯುಸಿ ಇದ್ದರೂ ಕೂಡ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ರಿಲೇಷನ್ಶಿಪ್ಪನ್ನು ಅನ್ನುವಂಥದ್ದು ನನಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ನಿಮ್ಮ ಪಾರ್ಟ್ನರ್ ತುಂಬ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಅವ್ರಿಗೂ ಕೂಡ ವರ್ಕ್ ಇದೆ, ಅವ್ರಿಗೂ ಕೂಡ ಅವ್ರದ್ದೇ ಆದಂಥದ್ದು ಲೈಫ್ ಇದೆ. ಸೊ ಅವರು ಕೂಡ ಏನೆಲ್ಲ, ಸಪೋಸ್ ಅವ್ರು ಜಾಬ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಅಲ್ಲಿಂದ ಚಾಲೆಂಜಸ್ಸನ್ನು ಫೇಸ್ ಮಾಡ್ತಾ ಇರ್ಬೋದು. ಇಷ್ಟೆಲ್ಲ ಇದ್ದರೂ ಕೂಡ ಅವರು ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸನ್ನು ಮಾಡ್ತಾ ಇದ್ದಾರೆ. ಓಕೆ ಅನ್ನೋವಂಥದ್ದು ನನಗೆ ಅನ್ನಿಸ್ತಾ ಇದೆ. ಮತ್ತು ಅವರು ಕೂಡ ಥಿಂಕ್ ಮಾಡ್ತಾ ಇದ್ದಾರೆ, ಮುಂದೆ ಅವರ ಒಂದು ಬಿಸ್ನೆಸ್ಸನ್ನು ಅಥವಾ ಜಾಬನ್ನು ಇನ್ನೂ ಯಾವ ರೀತಿ ಚೆನ್ನಾಗಿ ಮಾಡ್ಬೋದು, ಎಲ್ಲೆಲ್ಲಿ ನಾನು ಎಸ್ಟಾಬ್ಲಿಷ್ ಮಾಡ್ಬೋದು. ನನಗನ್ಸುತ್ತೆ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಟ್ರಾವೆಲಿಂಗದ ಅಪಾರ್ಚುನಿಟಿ ಬರೋವಂಥದ್ದಿದೆ. ವರ್ಲ್ಡ್ ವೈಡ್ ಎಲ್ಲ ಇದನ್ನು ಯಾವ ರೀತಿ ಸ್ಪ್ರೆಡ್ ಮಾಡಬೇಕು, ನಿಮ್ಮ ಸಿಟಿಯಲ್ಲಿ ಇರೋವಂಥ ಸಿಟಿಯಲ್ಲಿ ಬೇರೆ ಸಿಟಿಯಲ್ಲಿ ಯಾವ ರೀತಿ ಮಾಡಬೇಕು, ಎಸ್ಟಾಬ್ಲಿಷ್ ಮಾಡಬೇಕು ಅನ್ನುವಂಥದ್ದು ಅವ್ರಿಗೂ ಕೂಡ ಫೀಲಿಂಗ್ ಬರ್ತಾ ಇದೆ. ಅಂದರೆ ಆ ರೀತಿ ಅವ್ರ ಎನರ್ಜಿ ಇದೆ ಬೇರೆ ಮಾಡಿದಾಗ. ಬಟ್ ರಿಲೇಷನ್ಶಿಪ್ಪಲ್ಲಿ ನಾನು ನೋಡ್ತಾ ಇದ್ದೀನಿ, ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಬರುವಂಥ ದಿನಗಳಲ್ಲಿ ನಾನು ನೋಡ್ತಾ ಇರುವಂಥದ್ದು ಒಂದು ನೋಡಿ, ದ ಮೆಜಿಷಿಯನ್ ಎನರ್ಜಿ ಬಂದಿದೆ. ತುಂಬ ಒಳ್ಳೆ ಎನರ್ಜಿ, ತುಂಬ ಪಾಸಿಟಿವ್ ಎನರ್ಜಿ ಮಕರ ರಾಶಿಯವ್ರಿಗೆ. ಇದು ಒಂದು ಮೇಜರ್ ಕಾರ್ಡ್ ಇದೆ. ಹಾಗಾಗಿ ಇಲ್ಲಿ ಲೈಫ್ ಚೇಂಜ್ ಅಂದರೆ, ಮೆಜಿಷಿಯನ್ ಅಂದರೆ ಏನು, ಅವ್ರ ಹತ್ರ ಏನೇ ನೀವು ಕೊಟ್ಟಾಗ್ನೂ ಅದನ್ನ ಮ್ಯಾಜಿಕ್ ಯಾವ ರೀತಿಯಾಗಿ ಮಾಡ್ತಾರೆ, ಜಸ್ಟ್ ಒಂದು ಕೈಯಿಂದ ಏನದನ್ನ ಮುಟ್ತಾರೆ ಅದು ಒಂದು ಬೇರೆ ವಸ್ತುವಾಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಆ ರೀತಿಯಲ್ಲಿ ಮೋಡಿ ಮಾಡುವಂಥದ್ದು, ಓಕೆ, ಮ್ಯಾನಿಪುಲೇಷನ್ ಮಾಡುವಂಥದ್ದು ಇಲ್ಲಿ ನನಗೆ ಕಾಣ್ತಾ ಇದೆ. ಹಾಗಾಗಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಮ್ಯಾಜಿಕ್ ನಡಿಬಹುದು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಬರುವಂಥ ದಿನಗಳಲ್ಲಿ. ಯಾವುದೇ ಕಾರಣಕ್ಕೆ ನೋಡಿ, ಇಲ್ಲಿ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ, ಅಫ್ಕೋರ್ಸ್ ಆ ರೀತಿ ಎನರ್ಜಿ ನನಗೆ ಕಾಣ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ನಾ ಇದನ್ನು ನೋಡಿದಾಗ ಸ್ವಲ್ಪ ನೀವು ಇಬ್ಬರು ಕೂಡ ಟೈಮ್ ಸ್ಪೆಂಡ್ ಮಾಡ್ತೀರಾ ಬರುವಂಥ ದಿನಗಳಲ್ಲಿ. ಓಕೆ, ಯಾಕಂದರೆ ಇವಾಗ ನೀವೇನು ಬ್ರೇಕ್ ತಗೊಳ್ತಾ ಇದ್ದೀರಾ, ಬರುವಂಥ ದಿನಗಳಲ್ಲಿ ಇಬ್ಬರು ಕೂಡ ಒಬ್ರಿಗೊಬ್ರು ಟೈಮ್ ಕೊಡ್ತೀರಾ, ಆ ಪೀಸ್ಫುಲ್ ಮೂಮೆಂಟನ್ನು ಎಂಜಾಯ್ ಮಾಡ್ತೀರಾ, ಫೋಕಸ್ಡ್ ಆಗಿರ್ತೀರಾ ನೀವು. ನಿಮ್ಮ ಪಾರ್ಟ್ನರ್ ಬೇರೆ ವರ್ಕಲ್ಲಿ ಬ್ಯುಸಿ ಇದ್ದರೂ ಕೂಡ ಅವ್ರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಅಫ್ಕೋರ್ಸ್ ಅವರು ಥಿಂಕ್ ಮಾಡ್ತಾ ಇದ್ದಾರೆ, ಯಾಕಂದರೆ ಅವ್ರದ್ದು ಏನೋ ಜಾಬಲ್ಲಿ ಇರ್ಬೋದು. ಇವನ್ ಅವ್ರು ಹೌಸ್ ವೈಫ್ ಆಗಿದ್ದಾರೆ, ಮ್ಯಾರಿಡ್ ಇದ್ದವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಹೌಸ್ ವೈಫ್ ಆಗಿದ್ದಾರೆ ಅಥವಾ ನಿಮ್ಮ ಮ್ಯಾನ್ ವುಮೆನ್ ಯಾರಾದರೂ ನೀವು ಮೇಲ್ ಫಿಮೇಲ್, ನೀವು ಇದನ್ನು ರೆಸೊನೇಟ್ ಮಾಡ್ಕೊಳ್ಳಿ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ. ಸೊ ಅವರು ಮನೆಯಿಂದನೇ ವರ್ಕ್ ಮಾಡುವಂಥದ್ದು ಇರ್ಬೋದು, ಫೋಕಸ್ಡ್ ಆಗಿದ್ದಾರೆ ಇಲ್ಲಂತಲ್ಲ, ಬಟ್ ರಿಲೇಷನ್ಶಿಪ್ಪನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಹಾಗಾಗಿ ನಿಮಗೆ ಎಲ್ಲೋ ಒಂದು ಮೂಮೆಂಟ್ ಅನ್ನಿಸ್ಬೋದು, ಇವ್ರು ನನಗೆ ಟೈಮ್ ಕೊಡ್ತಾ ಇಲ್ಲ ಅಥವಾ ಅವ್ರೇನು ಕಮಿಟ್ ಆಗಿದ್ದಾರೆ ಅದನ್ನು ಪೂರ್ತಿ ಮಾಡ್ತಾ ಇಲ್ಲ ಅಂತ ಹೇಳಿ ನಿಮಗೆ ಒಂದು ಸಮಯಕ್ಕೆ ಅನಿಸಿದ್ರು ಕೂಡ, ಅವ್ರು ಯಾವ ರೀತಿ ಬೈ ಮ್ಯಾಜಿಕಲಿ ಅವ್ರು ಏನು ಮಾಡ್ತಾರೆ, ನಿಮ್ಮನ್ನು ಕನ್ವಿನ್ಸ್ ಮಾಡ್ತಾರೆ. ನಿಮಗೆ ಒಂದು ಸಣ್ಣದಾದಂಥ ಟ್ರೀಟ್ ಕೊಡೋದಿರ್ಬೋದು, ನಿಮಗೆ ಗಿಫ್ಟ್ ಕೊಡುವಂಥದ್ದು ಇರ್ಬೋದು, ಈ ರೀತಿಯಾಗಿ ನಿಮ್ಮನ್ನು ಖುಷಿ ಪಡಿಸ್ತಾರೆ. ಓಕೆ, ಹಾಗಾಗಿ ಬರುವಂಥ ದಿನಗಳಲ್ಲಿ ಈ ರೀತಿ ನನಗೆ ಎನರ್ಜಿ ಅನ್ನಿಸ್ತಾ ಇದೆ.
ಇನ್ ಫ್ಯೂಚರಲ್ಲಿ. ಹಾಗಿದ್ರೆ ಏನಾದರೂ ತೊಂದರೆಗಳು ಬರುತ್ತಾ, ಇದನ್ನ ನೀವು ಎಷ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ, ನಿಮಗೆ ಯಾವುದೇ ತೊಂದರೆ ಅಂತ ಬರೋದಿಲ್ಲ. ಸೊ ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬ್ಯಾಲೆನ್ಸ್ ಅನ್ನ ಬಿಡ್ಲಿಕ್ಕೆ ಹೋಗ್ಬೇಡಿ. ಅವರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ಬಟ್ ನಿಮ್ ಕಡೆಯಿಂದ ಯಾಕೋ ಸ್ವಲ್ಪ ಸ್ಟಕ್ ಆಗಿರೋ ಅಂತ ಎನರ್ಜಿ ನನಗೆ ಕಾಣ್ತಾ ಇದೆ. ಸ್ವಲ್ಪ ಫೋಕಸ್ ಮಾಡಿ. ಓಕೆ, ಆ ರೀತಿ ಏನು ನನಗೆ ತೊಂದರೆ ಅಂತ ಅನಿಸ್ತಾ ಇಲ್ಲ. ಅಫ್ಕೋರ್ಸ್ ಇಬ್ರು ಕೂಡ ನೀವು ಫೋಕಸ್ಡ್ ಆಗಿದ್ದೀರಾ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ, ನಿಮ್ಮ ಕರಿಯರ್ ಬಗ್ಗೆ. ಬಟ್ ಅವ್ರು ಅದನ್ನ ಸಪ್ರೇಟ್ ಆಗಿಟ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೆ ನೀವು ಎಂಜಾಯ್ ಮಾಡ್ತಾ ಇದ್ರೆ ಇಲ್ಲಂತಲ್ಲ. ಗೈಡೆನ್ಸ್ ನ ಒಂದ್ಸಾರಿ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ಡಿಸ್ಟ್ರಾಕ್ಷನ್ಸ್ ಯಾವುದೇ ಕಾರಣಕ್ಕೂ ಬೇಡ. ರಿಲೇಶನ್ಶಿಪ್ ಅಲ್ಲಿ ಡಿಸ್ಟ್ರಾಕ್ಷನ್ಸ್ ಬೇಡ. ಮೂರನೇ ವ್ಯಕ್ತಿಗೆ ಅವಕಾಶ ಮಾಡಿ ಕೊಡಬೇಡಿ. ನಿಮ್ಮ ಲೈಫಲ್ಲಿ ಮೂರನೇ ವ್ಯಕ್ತಿಗೆ ಬರ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಡಿ ಯಾವುದೇ ಕಾರಣಕ್ಕೂ ಕೂಡ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಸೊ ಒನ್ಸ್ ಯಾರಾದ್ರೂ ಮೂರನೇ ವ್ಯಕ್ತಿ ಎಂಟ್ರಿ ಆದ್ರು ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ. ಒಂದು ಹಾರ್ಮನಿ ಇದೆ ರಿಲೇಶನ್ಶಿಪ್ ಅಲ್ಲಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಕೊರತೆ ಇದೆ, ಅದನ್ನ ತಗೊಂಡ್ ಬನ್ನಿ. ಇಬ್ರು ಅದನ್ನ ಮಾಡಬಹುದು. ಸೊ ಇದು ಫ್ಯೂಚರ್ ರೀಡಿಂಗ್ ಆಗಿರೋ ಕಾರಣ ನಿಮಗೆ ಗೊತ್ತಾಗುತ್ತೆ 7 ಇಂದ 14 ವರೆಗೂ ಅಂತ ನಾನು ಹೇಳಿದ್ದೀನಿ. ಸೊ ನೀವು ಈ ಟೈಮ್ ಪೀರಿಯಡ್ ಅಲ್ಲಿ ನೀವು ಚೆಕ್ ಮಾಡಿ ಏನಿದೆ, ಏನ್ ಚೇಂಜಸ್ ಆಗ್ತಾ ಇದೆ. ನಿಮ್ಗೆ ಹಾಗೆ ಅನ್ನಿಸ್ತಾ ಇದ್ರೆ ಸ್ವಲ್ಪ ಮಾತಾಡಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ಟೈಮ್ ಕೊಡಿ. ಇನ್ನೊಬ್ರು ಮಾತನ್ನ ಕೇಳಲಿಕ್ಕೆ ಹೋಗ್ಬೇಡಿ. ರಾಂಗ್ ರಿಲೇಶನ್ಶಿಪ್ ಅಲ್ಲಿ ಬೀಳ್ಲಿಕ್ಕೆ ಹೋಗ್ಬೇಡಿ. ಯಾರಾದ್ರೂ ನೋಡಿ, ಥರ್ಡ್ ಪಾರ್ಟಿ ಯಾರಾದ್ರೂ ಇದಾರ, ಮನ್ಸಲ್ಲಿ ಯಾವ್ದು ಮುಚ್ಚುಮರೆ ಬೇಡ. ಇಬ್ಬರಿಗೂ ಕೂಡ ಕ್ಲಾರಿಟಿ ಇಟ್ಕೊಳ್ಳಿ. ನಿಮ್ ಕಡೆಯಿಂದ ಏನಿದೆ ನೀವ್ ಅದನ್ನ ಹೇಳಿ. ನೋಡಿ, ಇಲ್ಲಿ ನಿಮ್ಗೆ ಜಜ್ಮೆಂಟ್ ಕಾರ್ಡ್ ಬಂದಿದೆ. ಬಿಫೋರ್ ನಾನು ಹೇಳಿದ್ನಲ್ವಾ, ನಿಮ್ಗೆ ಏನು ಆಬ್ಸ್ಟೆಕಲ್ಸ್ ಬರುತ್ತೆ. ಜಜ್ಮೆಂಟ್ ಕಾರ್ಡ್ ಯಾವ ರೀತಿ ಇದೆ ನೋಡಿ, ಈ ಫೇಸ್ ಒಂದ್ ರೀತಿ ಇದೆ, ಅದು ನೀರಲ್ಲಿ ನೋಡಿ, ಇಲ್ಲಿ ಐಸ್ ಕ್ಲೋಸ್ ಆಗಿದೆ, ಇಲ್ಲಿ ಐಸ್ ಓಪನ್ ಆಗಿದೆ. ಓಕೆ, ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಮುಚ್ಚುಮರೆ ಅನ್ನುವಂಥದ್ದು ಇಬ್ಬರು ರಿಲೇಶನ್ಶಿಪ್ ಅಲ್ಲಿ ಬೇಡ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಸೊ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಗೈಡೆನ್ಸ್ ಕೂಡ ಅದೇ ಬರ್ತಾ ಇದೆ ನಿಮ್ಗೆ. ಏನಾದ್ರೂ ಹೈಡ್ ಮಾಡ್ತಾ ಇದ್ದೀರಾ, ಏನಾದ್ರೂ ಮುಚ್ಚಿಡ್ತಾ ಇದ್ದೀರಾ, ಸೊ ಅದನ್ನ ಓಪನ್ ಆಗಿ ನೀವು ಹೇಳ್ಕೊಳ್ಳಿ. ಸಣ್ಣ ಒಂದು ಸೀಕ್ರೆಟ್, ನಿಮ್ಮ ಒಂದು ಸಣ್ಣ ಸೀಕ್ರೆಟ್ ಇವಾಗೇನೋ ನಿಮ್ಗೆ ಸಣ್ಣದು ಅಂತ ಅನ್ಸ್ಬಹುದು. ಇನ್ ಫ್ಯೂಚರ್ ಅಲ್ಲಿ ಅದೇನಾದ್ರೂ ಅವ್ರ ಮುಂದೆ ರಿವೀಲ್ ಆಯ್ತು, ನೀವಾಗ್ಲೇ ನೀವು ಹೇಳಿದಾಗ ರಿವೀಲ್ ಆದ್ರೆ ಓಕೆ, ಅದನ್ನ ಅವರು ಅರ್ಥ ಮಾಡ್ಕೋತಾರೆ. ಅಥವಾ ಅವ್ರು ಏನಾದ್ರೂ ನಿಮ್ಗೆ ಹೇಳಿದ್ರೆ, ಇಬ್ಬರ ಆಸ್ಪೆಕ್ಟ್ ಇಂದ ನಾನು ಹೇಳ್ತಾ ಇದ್ದೀನಿ, ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಅಂತ ಹೇಳಿ. ನಿಮ್ಗೆ ಅಂತ ಹೇಳಿ ನೀವೇ ಈ ರೀತಿ ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಸಿಚುವೇಶನ್ ಇಬ್ಬರ ಕಡೆಯಿಂದನೂ ಬರುವಂತದ್ದು, ಯಾಕಂದ್ರೆ ಇಬ್ಬರಿಗೂ ನಾನು ರೀಡ್ ಮಾಡ್ತಾ ಇದ್ದೀನಿ. ಸೊ ಮೋಸ್ಟ್ ಪ್ರಾಬಬ್ಲಿ ಇದು ನಿಮ್ಗೆ ಕನೆಕ್ಟ್ ಆಗುವಂಥದ್ದು. ಯಾಕಂದ್ರೆ ನಿಮ್ಮ ಒಂದು ರೀಡಿಂಗ್ ನಾನು ಹೇಳ್ತಾ ಇರೋದು ಮಕರ ರಾಶಿ ಅವ್ರದ್ದು. ಅರ್ಥ ಮಾಡ್ಕೊಳ್ಳಿ. ಓಕೆ, ಏನಾದ್ರೂ ಸೀಕ್ರೆಟ್ಸ್ನ ಮೇಂಟೈನ್ ಮಾಡ್ತಾ ಇದ್ರೆ ಅದನ್ನ ರಿವೀಲ್ ಮಾಡ್ಕೊಳ್ಳಿ, ಹೇಳಿ, ಅಂಡರ್ಸ್ಟ್ಯಾಂಡಿಂಗ್ ತಗೊಂಡ್ ಬನ್ನಿ ರಿಲೇಶನ್ಶಿಪ್ ಅಲ್ಲಿ ಅನ್ನುವಂಥದ್ದು ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಓಕೆನಾ ಫ್ರೆಂಡ್ಸ್? ಹಾಗಿದ್ರೆ ಈ ಒಂದು ರೀಡಿಂಗ್ ನಿಮ್ಗೆ ಕನೆಕ್ಟ್ ಆಯ್ತು ಅಂತಂದ್ರೆ ಒಂದ್ಸಾರಿ ಕಮೆಂಟ್ ಅಲ್ಲಿ ಮೆಸೇಜ್ ಮಾಡಿ. ಹಾಗೆ ರೀಡಿಂಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.